ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ವೀಕೆಂಡ್ ಫುಲ್ ರೂಟೀನ್ ಯಾವ ರೀತಿ ಇರುತ್ತೆ ಅಂಥೇಳಿ. ಇದು ಅರ್ಲಿ ಮಾರ್ನಿಂಗ್. ನಾನು ವೀಕ್ ಡೇಸ್ ಆಗಲಿ ವೀಕೆಂಡ್ ಆಗಲಿ ಬೆಳಿಗ್ಗೆ ಬೇಗನೆ ಎದ್ದೇಳ್ತೀನಿ. ನಿಮಗೆ ಇವಾಗ ಗೊತ್ತಿರ್ಬೋದು, ರೆಗ್ಯುಲರಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸ್ವಲ್ಪ ನಾನು ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗ್ತಾಯಿದೆ ನನ್ನ ಲೈಫಿಗೆ. ಹಾಗೆ ಮೈಂಡ್ ಸೆಟ್ ಕೂಡ ತುಂಬಾ ಚೇಂಜ್ ಆಗಿದೆ. ಧ್ಯಾನ ಮಾಡೋದಾಗಲಿ ಜಪ ಆಗಲಿ ಅಂದರೆ ಒಂದೊಂದು ನಾನು ಬೇಕಾದರೆ ಇದ್ರ ಬಗ್ಗೆ ಸಪ್ರೇಟಾಗಿಯೇ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇದ್ರ ಬಗ್ಗೆ ತುಂಬ ಮಾತಾಡೋದಿದೆ. ಸೊ ಇದನ್ನು ಒಂದೇ ವ್ಲಾಗಲ್ಲಿ ಆ್ಯಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರನೇ ಧ್ಯಾನದ ಬಗ್ಗೆ ಆಗಲಿ ಅಥವಾ ನಾನು ಮಾರ್ನಿಂಗಲ್ಲಿ ಏನು ಮಾಡ್ತೀನಿ ಅದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಬೆಳಿಗ್ಗೆ ಎದ್ದು ನಾನು ಧ್ಯಾನ ಮಾಡ್ತೀನಿ. ಬೆಳಿಗ್ಗೆ ಎದ್ದು ಫಸ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ತೀನಿ. ನಾನು 4 ಗಂಟೆಗೆ ಎದ್ದೇಳಿ 5 ಗಂಟೆಗೆ ಫಸ್ಟು ಸ್ನಾನ ಮಾಡ್ಕೊಳ್ತೀನಿ. ಅದಾದ ನಂತರ ಆವ್ಲ ಜ್ಯೂಸ್ ಇರುತ್ತಲ್ವ, ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕುಡಿತೀನಿ. ಅದಾದಮೇಲೆ ನನ್ನ ರೂಟೀನ್ಗೆ ಬರ್ತೀನಿ. ಧ್ಯಾನ ಮಾಡೋದಾಗಲಿ ಜಪ ಮಾಡೋದಾಗಲಿ ಯೋಗ ಎಕ್ಸಸೈಸ್ ಇದೆಲ್ಲನೂ ಮಾಡ್ತೀನಿ ಮಾರ್ನಿಂಗಲ್ಲಿ. ಎಷ್ಟು ಆರಾಮಾಗುತ್ತಂದರೆ ಸ್ವಲ್ಪ ಬೇಗ ಎದ್ದೇಳೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದು ನಾನು ಒಂದು ವೇಳೆ ಸ್ವಲ್ಪ ಲೇಟ್ ಇದ್ದರೆ ಇದೆಲ್ಲ ಮಾಡೋದಕ್ಕಾಗಲ್ಲ. ಅದು ಕೂಡ ಲೈಫೆಲ್ಲ ಫುಲ್ ಗಡಿಬಿಡಿ ಅಂತ ಅನಿಸುತ್ತೆ. ಆದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಇದೆಲ್ಲ ಮಾಡಿ ಬಂದರೆ ನಮ್ಮ ಆ್ಯಕ್ಚುಲಿ ಲೈಫ್ ತುಂಬಾ ಬದಲಾಗುತ್ತೆ. ಯಾರಾದರೂ ಇದುವರೆಗೆ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಸ್ಟಾರ್ಟ್ ಮಾಡಿ. ಆವಾಗಲೇ ಹೇಳಿದಾಗೆ ನಾನೊಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ ಇದ್ರ ಬಗ್ಗೆ, ಧ್ಯಾನದ ಬಗ್ಗೆ ಆಗಲಿ ಯಾವ ರೀತಿಯಾಗಿ ನೀವು ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ. ಯಾಕಂದರೆ ಎಲ್ಲರಿಗೂ ಗೊತ್ತು, ನನಗೂ ಕೂಡ ಗೊತ್ತು, ಇವಾಗ ಸ್ಟಾರ್ಟ್ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. ನಾನು ಕೂಡ 5 ನಿಮಿಷ ನನಗೆ ಸೈಲೆಂಟಾಗಿ ಕೂತ್ಕೊಳ್ಳೋದು ತುಂಬಾ ಕಷ್ಟ ಅನಿಸ್ತಾ ಇತ್ತು. ಬಟ್ ಇವಾಗ ನಂಗೆ ಆ ಥರ ಏನು ತುಂಬ ಕಷ್ಟ ಏನು ಅನಿಸ್ತಾ ಇಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಅಷ್ಟೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವ, ಅದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮನುಷ್ಯರ ಕೈಯಿಂದ ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಸೊ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅಷ್ಟೇ. ಸೊ ಇದು ನನ್ನ ಮಾರ್ನಿಂಗ್ ರೂಟೀನ್ ಫಿಕ್ಸ್ ಇರುತ್ತೆ. ವೀಕ್ ಆಗಲಿ ವೀಕ್ ಡೇಸ್ ಆಗಲಿ ವೀಕೆಂಡ್ ಆಗಲಿ. ನೆಕ್ಸ್ಟ್ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ತಿಂಡಿಗೆ ಅಮ್ಮನಿಗೆ ಹೆಲ್ಪ್ ಮಾಡ್ತೀನಿ. ಅಮ್ಮನೂ ಇದ್ದಾರೆ. ಸೊ ಏನಾದರೂ ನನಗೆ ಮಾಡ್ಬೇಕನ್ನಿಸ್ದಾಗ ನಾನು ತಿಂಡಿ ಮಾಡ್ತೀನಿ, ಇಲ್ಲಾಂದರೆ ಅಮ್ಮನೇ ಮಾಡ್ತಾರೆ. ದೋಸೆ ಚಪಾತಿ ಏನಾದರೂ ಇದ್ದರೆ ಇಬ್ಬರು ಸೇರಿ ಮಾಡ್ತೀವಿ. ಅಂದರೆ ಚಪಾತಿ ಅಮ್ಮ ಲಟ್ಟಿಸ್ಕೊಡ್ತಾರೆ, ಆಮೇಲೆ ನಾನು ಮಾಡ್ತೀನಿ. ನೋಡಿ, ಮಾರ್ನಿಂಗ್ ಎದ್ದು ಇಷ್ಟೆಲ್ಲ ಮಾಡಿ ಬಂದರೂ ಕೂಡ ನನಗೇನು ಲೇಟ್ ಅಂತ ಅನಿಸ್ತಾ ಇಲ್ಲ. ನಾನು ಆವಾಗ ಟಾರ್ಚ್ ಆನ್ ಮಾಡಿ ಜಸ್ಟ್ ಧ್ಯಾನ ಮಾಡ್ತಿರೋದನ್ನು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಫುಲ್ ವೀಡಿಯೋ ಮಾಡಲಿಲ್ಲ. ಅದು ಜಸ್ಟ್ ಎಂಡಲ್ಲಿ ಒಂದು ಸ್ವಲ್ಪ ಟಾರ್ಚ್ ಆನ್ ಮಾಡಿದ್ದೆ, ಯಾಕಂದರೆ ಲೈಟೇ ಇರಲಿಲ್ಲ. ಸಂಡೇ ಆದರೆ ನಾನು ಹೊರಗಡೆ ಕೂಡ ಹೋಗ್ತೀನಿ ವಾಕ್ಗೆ. ಅದನ್ನು ಸಪ್ರೇಟಾಗಿ ಒಂದಿನ ವೀಡಿಯೋ ಮಾಡ್ತೀನಿ. ಇದು ಸ್ಯಾಟರ್ಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ. ನಾನು ಎಲ್ಲ ಆಗಿ ಬರೋಷ್ಟರಲ್ಲಿ ಅಮ್ಮ ಹಾಗಲಕಾಯಿ ಪಲ್ಯ ಮಾಡಿಟ್ಟಿದ್ರು. ಸೊ ಇವಾಗ ಟೀ ಇಟ್ಟಿದ್ದೀವಿ, ಅದ್ರ ಜೊತೆಗೇ ಚಪಾತಿನ ಕೂಡ ಮಾಡ್ತಾಯಿದ್ದೀವಿ. ಸೊ ಇವಾಗ ಇಲ್ಲಿ ಚಪಾತಿನ ಮಾಡ್ತಾಯಿದ್ದೀನಿ ನಾನು. ಎಲ್ಲರಿಗೂ ಚಪಾತಿ ಮಾಡಿ ಇಡ್ತೀವಿ ಒಂದೇ ಸಲಕ್ಕೆ. ಮಕ್ಳಿಗೂ ಎಲ್ಲ ಮಾಡಿ ಇಟ್ಬಿಡ್ತೀನಿ. ಮಕ್ಕಳು ಎದ್ದ ನಂತರ ಅವರು ತಿಂತಾರೆ. ಸೊ ಅವರು ಎದ್ದೇಳೋ ತನಕ ನಾನು ಟೀ ಚಪಾತಿ 2 ಚಪಾತಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಗಲಕಾಯಿ ಪಲ್ಯ. ಅದ್ರ ಜೊತೆಗೇ ಸ್ವಲ್ಪ ಬಿಗ್ ಬಾಸ್ ನೋಡ್ತೀನಿ ಮಾರ್ನಿಂಗಲ್ಲಿ. ಬಿಗ್ ಬಾಸ್ ನನಗೆ ಇಷ್ಟ ಮೊದಲಿಂದನೂ, ಬಟ್ ನೈಟಲ್ಲಿ ನೋಡೋದಿಲ್ಲ. ನಾನು ಆವಾಗಲೇ ಹೇಳಿದಾಗ ಮೊದಲು ನೋಡ್ತಾ ಇದ್ದೆ ನೈಟಲ್ಲಿ. ಆದರೆ ನನ್ನ ರುಟೀನ್ ಚೇಂಜ್ ಆಗಿರೋದ್ರಿಂದ ನೈಟ್ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ಮಾರ್ನಿಂಗಲ್ಲೇ ಬಿಗ್ ಬಾಸ್ ನಾವು ಟೀ ಕುಡಿಯೋ ಟೈಮಲ್ಲಿ, ಅಂದರೆ ಮಕ್ಕಳೆಲ್ಲ ಎದ್ದೇಳೋ ಅಷ್ಟರಲ್ಲಿ ಬಿಗ್ ಬಾಸ್ ಮುಗ್ದಾಗಿಬಿಟ್ಟಿರುತ್ತೆ, ನೋಡ್ಕೊಳ್ತೀವಿ ಆ 1 ಗಂಟೆಯಲ್ಲಿ ಸ್ವಲ್ಪ. ಅದಾದ ನಂತರ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಹೊರಗಡೆ ಹೋಗೋಣ ಎಲ್ಲಾದರೂ ಸುತ್ತಾಡೋಕ್ಕೆ ಅಂಥೇಳಿ. ಅದಕ್ಕೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದೆ. ನಾನು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಹೇರ್ ಕೋಂಬ್ ಮಾಡ್ಕೊಳ್ಬೇಕು. ಹೇರಲ್ಲಿ ನನಗೆ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ. ನನ್ನ ಹೇರ್ ಮೊದಲು ತುಂಬಾ ತೆಳ್ಳಗಿತ್ತು, ಹಾಗೆ ತುಂಬಾ ಚಿಕ್ಕದಾಗಿತ್ತು, ಎಲ್ಲ ಉದ್ರೋದು ಎಲ್ಲ ತುಂಬಾ ಆಗ್ತಾಯಿತ್ತು. ಬಟ್ ಇವಾಗ ತುಂಬಾ ಚೇಂಜಸ್ ಇದೆ. ಹೇರ್ ರುಟೀನ್ನ ಕೂಡ ನಾನು ತುಂಬಾ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ನಾನು
ಆಮ್ಲ ಜ್ಯೂಸ್ ಕುಡಿತೀನಿ, ಅದು ಕೂಡ ತುಂಬಾ ಎಫೆಕ್ಟ್ ಆಗ್ತಾ ಇದೆ ನನ್ನ ಹೇರ್ಗೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ರೆಡಿ ಆದ್ವಿ. ರೆಡಿ ಆದ ತಕ್ಷಣ ನಾವು ಹೋಗ್ತಾ ಇದ್ದೀವಿ ಹೊರಗಡೆ. ಕರೆಕ್ಟಾಗಿ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಎಲ್ಲಿಗೆ ಹೋಗಬೇಕು ಅಂತೇಳಿ. ಸ್ವಲ್ಪ ಬ್ಯಾಂಕಿಗೆಲ್ಲ ಕೂಡ ಹೋಗಬೇಕಿತ್ತು, ಅದಕ್ಕೆ ಅಂದ್ಕೊಂಡ್ವಿ ಅಲ್ಲಿಂದ ಹೋಗಿ ಹಾಗೆ ಹೊರಗಡೆ ತಿರ್ಗಾಡಿಕೊಂಡು ಸಂಜೆ ತನಕ ಮನೆಗೆ ಬಂದುಬಿಡೋಣ ಅಂಥೇಳಿ ಹೊರಟಿದ್ದೀವಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ಯಾಮ್ಲಿ ಜೊತೆ ಎಲ್ಲಿಗೆ ಹೋಗೋದಕ್ಕೂ ಕೂಡ. ಮೋಸ್ಟ್ಲಿ ಫ್ಯಾಮ್ಲಿ ಜೊತೆ ಹೋಗೋದಂದರೆ ನಂಗೆ ತುಂಬಾ ಇಷ್ಟ. ಇವಾಗ ನಮ್ಮ ಆಫೀಸಲ್ಲಿ ಪಾರ್ಟಿ ಕೂಡ ಇತ್ತು ಎಂಪ್ಲಾಯೀಸ್ಗೆ, ಬಟ್ ನನಗೆ ಅಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆಫೀಸ್ ಹೋಗಿ ಬರ್ತೀನಿ ಅಷ್ಟೇ. ಅದು ಪಾರ್ಟಿ ಇದ್ದರೆ, ಹೊರಗಡೆ ಡಿನ್ನರ್ ಇದ್ದರೆ, ಒನ್ ಡೇ ಸ್ಟೇಗೆಲ್ಲ ಹೋದ್ರಂತೂ ನಾನು ಇದುವರೆಗೂ ಹೋಗಿದ್ದೇ ಇಲ್ಲ. ನನಗೇನಿದ್ರು ವೀಕೆಂಡಲ್ಲಿ ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ನಾವು ಫ್ಯಾಮ್ಲಿ ಜೊತೆ ಹೋದರೆ ಸಾಕಾಗುತ್ತೆ, ತುಂಬ ಖುಷಿ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ವೀಕೆಂಡ್ ಬಂದರೂ ಮತ್ತೆ ಅದೇ ಆಫೀಸ್ ಕಲೀಗ್ಸ್ ಜೊತೆ ಹೋಗೋದಕ್ಕಿಂತ ಫ್ಯಾಮ್ಲಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಖುಷಿ ಆಗುತ್ತೆ. ಇಲ್ಲಿ ವೀಕೆಂಡ್ ಇರಲಿ ಯಾವುದೇ ಟೈಮ್ ಇರಲಿ ಫುಲ್ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಸೊ ಟ್ರಾಫಿಕಲ್ಲಿ ನಮಗೆ ತುಂಬ ಲೇಟ್ ಆಯಿತು. ಅದಾದ ನಂತರ ಬ್ಯಾಂಕಿಗೆ ಹೋಗಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯಿತು. ಸೀದಾ ಒಂದು ಹೋಟೆಲ್ಗೆ ಹೋದ್ವಿ, ಅದು ಓಂ ಸಾಯಿ ಸಾಗರ್ ಅಂತೇಳಿ. ನಮ್ಮ ಉಡುಪಿ ಅವ್ರದ್ದೇ ಹೋಟೆಲ್ ಇದು. ಸೊ ತುಳು ಅವರೇ ಎಲ್ಲ ಇದ್ದರು. ಅಲ್ಲಿ ಹೋಗಿ ನಾವು ಹೋಗಿದ್ದೆ ಮೊದಲು ಕೂಡ. ಸೊ ಮಿಸಲ್ ಪಾವ್ ಆ್ಯಸ್ ಯೂಶ್ವಲ್ ಗೊತ್ತಿದೆ, ನನ್ನ ಮಗಳಿಗೆ ಕೂಡ ಅದೇ ತಿಂತೀನಿ ಅಂತ ಹೇಳಿದ್ಲು. ಸೊ ಅವಳಿಗೆ ಮಿಸಲ್ ಪಾವ್ ತೊಗೊಂಡ್ವಿ. ಮತ್ತು ನಾವೆಲ್ಲ ಲಂಚ್ ಪ್ಲೇಟ್ ಆರ್ಡರ್ ಮಾಡಿದ್ವಿ. ಮಿಸಲ್ ಪಾವ್ ಐ ಥಿಂಕ್ ಇಲ್ಲಿ 90 ರೂಪೀಸ್ ಇತ್ತು ಅನಿಸುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಲಂಚ್ ಪ್ಲೇಟ್ ನೋಡಿ, ಅನ್ನ, ಹಪ್ಪಳ, ಬೇಳೆ ಸಾರು, ದಾಲ್ ಮತ್ತು ಇದಿತ್ತು, ಮೊಸರು ಬಜ್ಜಿ, ಆಮೇಲೆ 2 ಥರದ ಪಲ್ಯ ಇತ್ತು. ಒಂದು ಮಿಕ್ಸ್ ಪಲ್ಯ ಅನಿಸುತ್ತೆ, ಮತ್ತೊಂದು ಯಾವುದ್ರದ್ದು ಪಲ್ಯ ಇತ್ತು. ಅದಾದ ನಂತರ ರೊಟ್ಟಿ ಅಥವಾ ಪೂರಿ ಚಪಾತಿ ಏನಾದರೂ ಕೊಡ್ತಾರೆ. ಆಮೇಲೆ ಗುಲಾಬ್ ಜಾಮೂನು ಇತ್ತು ಸ್ವೀಟಲ್ಲಿ, ಉಪ್ಪಿನಕಾಯಿ ಅದೆಲ್ಲ ಇತ್ತು. ಪ್ಲೇಟಿಗೆ 145 ಅಂತ ಅನಿಸುತ್ತೆ. ಅನ್ಲಿಮಿಟೆಡ್ ಅಲ್ಲ, ಒಂದೇ ಸಲ ಅಷ್ಟೇ, 145 ಪರ್ ಪ್ಲೇಟ್. ಊಟ ಆದಮೇಲೆ ಒಂದು ಐಸ್ ಕ್ರೀಮ್ ಕೂಡ ತಿಂದ್ವಿ. ಅದಾದಮೇಲೆ ನಾವು ಹೊರಟಿದ್ವಿ. ಮುಂಬೈಯಲ್ಲಿ ಅಂಡರ್ ಗ್ರೌಂಡ್ ಮೆಟ್ರೋ ಬಂದಿದೆ. ಅಂಡರ್ ಗ್ರೌಂಡ್ ಅಂತ ಹೇಳಿದರೆ ನೆಲದ ಒಳಗಡೆ ಹೋಗುತ್ತೆ ಮೆಟ್ರೋ. ಸೊ ಅದನ್ನು ನಾವು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂಥೇಳಿ ಅದನ್ನು ಹತ್ಕೊಂಡಿದ್ದೀವಿ. ಸೊ ಅಂಡರ್ ಗ್ರೌಂಡ್ ಮೆಟ್ರೋ ಅಲ್ಲಿ ಹೋಗಬೇಕು ಅಂಥೇಳಿ ಇವತ್ತು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಟಿಕೆಟ್ ಪ್ರೈಸ್ ಬಂದುಬಿಟ್ಟು ನಾವು ಐ ಥಿಂಕ್ ಎಂಡ್ ತನಕ ಏನು 70 ರೂಪೀಸ್ ಏನೋ ಇತ್ತು ಅನಿಸುತ್ತೆ, ಫುಲ್ ಎಂಡ್ ತನಕ. ನಾವು ಮೆಟ್ರೋ ಹತ್ತಿದ್ದು ಕೇವಲ ಅಂಡರ್ ಗ್ರೌಂಡ್ ಮೆಟ್ರೋ ನೋಡೋದಕ್ಕಾಗಲಿ ಮತ್ತು ಎಲ್ಲಿಗೆ ಹೋಗೋದಕ್ಕಂತ ಹತ್ತಲಿಲ್ಲ. ಟಿಕೆಟ್ ಪ್ರೈಸ್ ನಾವು ತೊಗೊಂಡಿದ್ದು ಐ ಥಿಂಕ್ 50 ರೂಪೀಸ್ ಏನೋ ಇತ್ತು. ರಿಟರ್ನ್ಗೆ 50 100 ರೂಪೀಸ್ ಆಗಿತ್ತು. ಮಗಳದ್ದು ಕೂಡ ತೊಗೊಂಡ್ರು. 3 or 4 ಇಯರ್ಸ್ ಪ್ಲಸ್ಗೆ ಟಿಕೆಟ್ ಇರುತ್ತೆ ಅಂತ ಅನಿಸುತ್ತೆ. ಮಗಂದು ತೊಗೊಂಡಿಲ್ಲ. ಮೆಟ್ರೋ ತುಂಬಾ ಚೆನ್ನಾಗಿತ್ತು, ಫುಲ್ AC ಎಲ್ಲ ಇತ್ತು. ಆದರೆ ಅಂಡರ್ ಗ್ರೌಂಡ್ ಹೋಗ್ತಿದೆ ಅಂತೇಳಿ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅಂದರೆ ಹೇಗೆ ಗೊತ್ತಾಗುತ್ತೆ, ಹೊರಗಡೆ ಎಲ್ಲ ಪೋಸ್ಟರ್ ಇದೆ ಮತ್ತು ಹೊರಗಡೆದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರಲಿಲ್ಲ. ಸೊ ಏನು ಕೂಡ ಕಾಣಿಸ್ತಾನೆ ಇರಲಿಲ್ಲ ನಮಗೆ. ನಾರ್ಮಲ್ ಮೆಟ್ರೋ ಈ ಮೆಟ್ರೋ ಏನು ವ್ಯತ್ಯಾಸ ಗೊತ್ತಾಗಲಿಲ್ಲ. ಬಟ್ ಒಂದು ಫೀಲಿಂಗ್ ಅಂದರೆ ಅಂಡರ್ ಗ್ರೌಂಡ್ ಹೋಗ್ತಾ ಇದ್ವಿ. ಆ ಟ್ರೈನ್ ನೋಡಿ ಆ ಕಡೆ ಯಾವ ರೀತಿಯಾಗಿ ಟರ್ನ್ ಆಗ್ತಿತ್ತು ಅಂತೇಳಿ ಫುಲ್ ನಮಗೆ ಈಚೆ ಅಂದರೆ ಹಿಂದೆ ಕುತ್ಕೊಂಡು ನೋಡೋದಕ್ಕೆ ಒಂಥರ ಅನಿಸ್ತಾ ಇತ್ತು. ಫುಲ್ ಟ್ರೈನ್ ಟರ್ನ್ ಆಗ್ತಿರ್ದಿದ್ದೆಲ್ಲ ಕಾಣಿಸ್ತಾ ಇತ್ತು. ಸಖತ್ತಾಗಿತ್ತು. ನಾನು ಅಂದ್ಕೊಂಡೆ ಜನ ಇರಲಿಕ್ಕಿಲ್ಲ, ಇವಾಗಷ್ಟೇ ಓಪನ್ ಆಗಿದ್ದು ಇದು. ಆದರೆ ಎಷ್ಟು ಜನ ಇದ್ದರು, ಹೋಗ್ತಾ ಬರ್ತಾ 2 ಟೈಮ್ ಅಷ್ಟೇ ಫುಲ್ ಜನ ಇದ್ದರು ಇಲ್ಲಿ ಮೆಟ್ರೋದಲ್ಲಿ. ಸಖತ್ ಖುಷಿ ಆಯಿತು. ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು. ನಾವು ಒಂದು ಸ್ಟೇಷನ್ಗೆ ಇಳಿದ್ವಿ, ಮುಂದೆ ಲಾಸ್ಟ್ ಸ್ಟೇಷನ್ಗೆ. ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅಷ್ಟೇ. ಅಲ್ಲಿ ಇಳಿದು ಸ್ವಲ್ಪ ಎಸ್ಕಲೇಟ್ರಲ್ಲೆಲ್ಲ ಆ ಕಡೆ ಈ ಕಡೆ ಹೋಗಿ ಹೊರಗಡೆ ಸ್ವಲ್ಪ ಮಾರ್ಕೆಟ್ ನೋಡಿ ಆಮೇಲೆ ಮತ್ತೆ ರಿಟರ್ನ್ ಮೆಟ್ರೋದಿಂದ ಬಂದ್ವಿ ನಾವು. ಸೊ ಇಷ್ಟೇ ಮಾಡಿದ್ದು ಮೆಟ್ರೋದಲ್ಲಿ. ಬಟ್ ಎಂಜಾಯ್ ಅಂತೂ ತುಂಬ ಮಾಡಿದ್ವಿ ನಾವು. ತುಂಬಾ ಖುಷಿ ಆಯಿತು, ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರನೇ ಮೇಯ್ನಾಗಿ ನಾವು ಹೋಗಿದ್ದು ಈ ಮೆಟ್ರೋದಲ್ಲಿ. ಸೊ ಎಕ್ಸ್ಪೀರಿಯೆನ್ಸ್ ಯಾರಿಗಾದ್ರೂ ಆಗಲಿಲ್ಲ ಅಂದರೆ ಖಂಡಿತ ಹೋಗಿ ಅಂಡರ್ ಗ್ರೌಂಡ್ ಅಂತ ಹೋಗಿ. ಬಟ್ ನಾರ್ಮಲ್ ಅಂಡರ್ ಗ್ರೌಂಡ್ ಏನು ನನಗೆ ಡಿಫ್ರೆನ್ಸ್ ಅನಿಸ್ಲಿಲ್ಲ, ಅದು ಒಂದೇ ಅಷ್ಟೇ. ನನಗೆ ಟಿಕೆಟ್ ಕೂಡ ಪ್ರೈಸ್ ಮೋಸ್ಟ್ಲಿ ಇಷ್ಟೆಲ್ಲ ಪಾಪ ಖರ್ಚು ಮಾಡ್ತಾರೆ, ಟಿಕೆಟ್ ಪ್ರೈಸ್ ನಮಗೆ ಜಾಸ್ತಿ ಅಂತ ಅನಿಸ್ಬೋದು. 50 ರೂಪೀಸ್ ಒನ್ ವೇ ಇತ್ತು.
ಸಿಕ್ತು. ಅದೇ ಮುಂಬೈಯಲ್ಲಿ ನೀವು ಟ್ರೈನಲ್ಲಿ ಹೋದರೆ, ಮುಂಬೈಯಲ್ಲಿ ಟ್ರೈನ್ ತುಂಬ ರಶ್ ಇರುತ್ತೆ. ಯಾಕೆ ರಶ್ ಇರುತ್ತೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ರಶ್ ಇರೋದಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ 10 ರೂಪಾಯಿ ಟ್ರೈನ್ ಟಿಕೆಟು. ನೀವು ಇಲ್ಲಿ ನಾನೇನು 60 ರೂಪೀಸ್ ಕೊಡ್ತೀನಿ ನೋಡಿ, ಅದೇ ಟ್ರೈನಲ್ಲಿ ಹೋದರೆ 10 ರೂಪೀಸ್ ಕೊಡಬೇಕು ಅಷ್ಟೇ. ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಚೆನ್ನಾಗಿ ಅನಿಸುತ್ತೆ. ಟ್ರೈನ್ ಮತ್ತು ಟ್ರಾಫಿಕ್ ಇರೋದಿಲ್ಲ, ಏನಿಲ್ಲ. ಮುಂಬೈ ಟ್ರಾಫಿಕಲ್ಲಿ ಬಸ್ಸಲ್ಲೆಲ್ಲ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋಗೋದು ಬೆಸ್ಟ್. ನಾನು ಇತ್ತೀಚೆಗೆ ಟ್ರೈನ್ ಐ ಥಿಂಕ್ ಬಿಟ್ಟಿದೆ ಅಂತ ಹೇಳ್ಬೋದು. ಆಫೀಸ್ ರೂಟ್ ಕೂಡ ಚೇಂಜ್ ಆಯಿತು. ಸೊ ಟ್ರೈನಲ್ಲಿ ಹೋಗ್ದೇ ತುಂಬ ಟೈಮ್ ಆಯಿತು. ನಾನು ಒಂದು ಯಾವಾಗಾದ್ರೂ ಅಪರೂಪಕ್ಕೆ ಹೋಗ್ತಾ ಇರಬೇಕು, ಇಲ್ಲಾಂದರೆ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಿಸ್ ಮಾಡ್ಕೊಳ್ತೀನಿ ನಾನು. ಸೊ ಇಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಅದಾದ ನಂತರ ಸುಸ್ತಾಯಿತು. ಆದರೂ ಇನ್ನೂ ತಿರುಗಾಡ್ಬೇಕಂತೇಳಿ ಒಂದು ಹೊಸ ಮಾಲ್ ಓಪನ್ ಆಗಿದೆ, ಅಲ್ಲಿ ಹೋದ್ವಿ ನಾವು. ಮಾಲ್ ಹೆಸರು ನನಗೆ ಮರ್ತೋಯ್ತು, ಯಾಕಂದರೆ ಹೊಸದು ನೋಡಿ ಎಷ್ಟು ಚೆನ್ನಾಗಿದೆ. ಸ್ಪೇಸ್ ಕೂಡ ಚೆನ್ನಾಗಿತ್ತು. ಇದು ದೀಪಾವಳಿಗೇನೋ ಡೆಕೋರೇಟ್ ಮಾಡಿದ್ರು. ಅಲ್ಲಿ ಅಮೆಝಾನ್ ಫ್ರೆಶ್ ಅಂತ ಇತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು ಅಮೆಝಾನ್ ಫ್ರೆಶ್ ಶಾಪ್ ಇರೋದು ಆ ಮಾಲಲ್ಲಿ. ಈ ಟೊಮೆಟೊ ಹಣ್ಣು ನೋಡಿ ಅಲ್ಲಿ ರೇಟ್ ಹಾಕಿದ್ದಾರೆ 19 ರೂಪೀಸ್ 1 kg. ಟೊಮೆಟೊ ಹಣ್ಣು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. 19 ರೂಪಾಯಿ 1 kg. ನನಗೆ ಬೆಸ್ಟ್ ಅಂತ ಅನಿಸ್ತು. ಮಾರ್ಕೆಟಲ್ಲಿ ಕೂಡ ಅಷ್ಟು ಇರೋದಿಲ್ಲ. ಸೊ ಅದನ್ನು ತೊಗೊಂಡು, ಅದಾದಮೇಲೆ ಈ ಸ್ಪ್ರೌಟ್ಸ್ ತೊಗೊಂಡು, ಇದು ನನಗೆ 20 ರೂಪೀಸ್ಗೆ ಸಿಕ್ತು. ಇದನ್ನು 2 ತೊಗೊಂಡೆ. ಆಮೇಲೆ ಟೊಮೆಟೊ ಹಣ್ಣು 1.5-2 kg ಅಷ್ಟು ತೊಗೊಂಡೆ. ಅದಾದಮೇಲೆ ಏಲಕ್ಕಿ ಬಾಳೆಹಣ್ಣು ಬರುತ್ತೆ ನೋಡಿ, ಅದು ಕೂಡ ಅಷ್ಟೇ 99 ಏನೋ kg ಲೆಕ್ಕದಲ್ಲಿ ಇತ್ತು. ಇದು ನನಗೆ ಅರ್ಧ kg 49 ಏನೋ ಸಿಕ್ತು. ಸೊ ಇದೆಲ್ಲ ಶಾಪಿಂಗ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಅನ್ನ, ಬೇಳೆ ಸಾರು, ಆಮೇಲೆ ಅದೇ ಮಿಕ್ಸ್ ಸ್ಪ್ರೌಟ್ ತೊಗೊಂಡಿದ್ದೆ ನೋಡಿ, ಅದರದ್ದೇ ಪಲ್ಯ ಮಾಡ್ತಾಯಿದ್ದೀವಿ ಇವಾಗ. ಕ್ವಿಕ್ಕಾಗಿ ಅನ್ನ ಬೇಳೆ ಸಾರು ಬೇಗ ಆಗಿಬಿಡುತ್ತೆ. ಆ ಕಡೆ ಅನ್ನ ಇಟ್ಟಿದ್ದೆ, ಈ ಕಡೆ ಬೇಳೆ ಸಾರು. ಇಲ್ಲಿ ಜಾಸ್ತಿ ಏನು ಮಸಾಲೆ ಹಾಕಲಿಲ್ಲ, ಈರುಳ್ಳಿ, ಟೊಮೆಟೊ, ಅದು ಮಿಕ್ಸ್ ಸ್ಪ್ರೌಟ್ ಹಾಕಿದ್ವಿ. ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಇದನ್ನೆಲ್ಲ ಹಾಕಿ ಮಾಡಿದರೆ ಸ್ಪ್ರೌಟ್ ಪಲ್ಯ ಕೂಡ ರೆಡಿ ಆಗುತ್ತೆ. ಅದಾದ ನಂತರ ನಾಳೆ ತುಳಸಿ ಪೂಜೆ ಇದೆ, ಅದಕ್ಕೆ ಬೇಗ ನೈಟಲ್ಲಿ ಮಾರ್ಕೆಟ್ಗೆ ಹೋದ್ವಿ ತುಳಸಿ ಹಬ್ಬಕ್ಕೆ ಕಬ್ಬು ಅದೆಲ್ಲ ತೊಗೊಂಡು ಬರೋದಕ್ಕೆ. ಆಮೇಲೆ ಮನೆಗೆ ಹೋಗಿ ಊಟ ಮಾಡಿ, ಇವತ್ತು ನಿದ್ದೆ ಮಾತ್ರ ಸಖತ್ತಾಗಿ ಬರುತ್ತೆ, ಯಾಕಂದರೆ ತುಂಬ ಸುಸ್ತಾಗಿತ್ತು. ಇಲ್ಲಿ ನೋಡಿ ಮಾರ್ಕೆಟಲ್ಲಿ ಫುಲ್ ಎಲ್ಲರೂ ಕಬ್ಬೇ ಮಾರ್ತಾಯಿದ್ರು. ತುಳಸಿ ಪೂಜೆ ಅಂದರೆ ಕಬ್ಬು ಮೇನು. ಸೊ ಅದಕ್ಕೆ ಇಲ್ಲಿ ಎಲ್ಲರೂ ಕಬ್ಬು, ಐ ಥಿಂಕ್ 1 ಕಬ್ಬಿಗೇನೋ 60 ರೂಪೀಸ್ ಏನೋ ಇತ್ತು ಅನಿಸುತ್ತೆ. ಅದು ಆ ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ, ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಈ ವಿಡಿಯೋನ